ಗೈಸ್ ನಾನು ಜೇಮ್ಸು ಜೇಮ್ಸ್ ನನ್ನ ಜೊತೆ ಗೈಸ್ ಅವತ್ತು ಆಕಾಶ್ ನಮ್ಮನೆಗೆ ಬಂದಾಗ ನಾನು ಅವ್ನು ದೋಸೆ ಹಾಕ್ಕೊಡ್ಲಿಲ್ಲ. ಗೈಸ್ ಒಳ್ಳೆ ಗರಂ ಸ್ಪೈಸಿಯ ಕ್ರಿಸ್ಪಿ ದೋಸೆ ಹಾಕ್ಕೊಟ್ಟು ದೋಸೆ ತಿಂದೆ. ಇವಾಗ ಅನ್ನ ಸಾಂಬಾರು ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಾನು ಇವತ್ತಿನ ವ್ಲಾಗಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಇಷ್ಟು ಬೇಗ ರೆಡಿಯಾಗಿ ಅಂತಂದರೆ, ನಾನು ಹೋಗ್ತಿರೋದು ಆಕಾಶ್ ಮನೆಗೆ. ಏನಕ್ಕೆ ಅಂತ ನಿಮ್ಮ ಮುಂದೆ ಗೊತ್ತಾಗುತ್ತೆ. ಆ್ಯಂಡ್ ಜೇಮ್ಸ್ ಬರ್ತಿದ್ದಾನೆ ಉತ್ತರಳ್ಳಿಯಿಂದ. ನಾವಿಬ್ಬರು ಇವಾಗ ಹೋಗ್ತಾ ಇದ್ದೀವಿ ಆಕಾಶ್ ಮನೆಗೆ. ಸೊ ಯಾರು ನನ್ನ ಚಾನಲ್ ಲೈಕ್ ಮಾಡಲು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಬೆಳಗ್ಗೆ ಬೇಗ ಸ್ನಾನ ಮಾಡಿಕೊಂಡು ಹೊಡ್ತಾ ಇದ್ದೀನಿ ಇವಾಗ. ನೋಡ್ಕೊಳ್ಳಿ. ಸೊ ಸರ್, ನೀವು ಇರಲ್ವಲ್ಲ, ಏನು ಮಾಡ್ತೀರಾ? ಡ್ಯಾನ್ಸ್ ಆಡ್ತೀನಿ. ಒಳ್ಳೊಳ್ಳೆ ಊಟ ಮಾಡ್ತೀನಿ. ತಿಂದ್ರೆ ನೆಮ್ಮದಿಯಾಗಿ ತಿನ್ಬೇಕು. ಇದು ನಂಬ ಅಂತ ಮಾತು. ನಾನು ಇಲ್ಲ ಅಂದ್ಬಿಟ್ಟು ಎಂಜಾಯ್ ಮಾಡ್ತೀರಾ ನೀವು. ಮಗನ ಹಿಂಗೆ ಚೆನ್ನಾಗಿ ನೋಡ್ಕೊಳ್ಳೋದು ತಾಯಿ ಯಾರಿಗೂ ಸಿಗ್ಲೇಬಾರ್ದು. ಬನ್ನಿ ಗೈಸ್, ಇವಾಗ ನಾನು ಹೋಗೋಣ. ಗೈಸ್ ನಾನು ಜೇಮ್ಸು ಜೇಮ್ಸ್ ನನ್ನ ಜೊತೆ ಇವಾಗ ಆಕಾಶ್ ಮನೆಗೆ ಓಡ್ತಾ ಇದ್ದೀವಿ. ಮನೆ ಹೋಗೋಣ. ಬ್ಯಾಗ್ ಹಾಕ್ಕೊಂಡಿರೋ ನೋಡಿ, ಅನ್ಕೊಂಬೇಡ್ರಿ, ಅಲ್ಲೋಗಿ ಹೇಳ್ತೀನಿ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಬಾಸ್ ಬಂದಿದ್ದಾರೆ. ಚಡ್ಡಿ ಮ್ಯಾನ್ ಬಂದಿದ್ದಾರೆ. ಚಡ್ಡಿ ಮ್ಯಾನ್ ಎಲ್ಲ ಹೊರೆ ಹತ್ತಲಿ. ಸೊ ಗೈಸ್, ನಾವು ಆಕಾಶ್ ಮನೆಗೆ ಬಂದ್ರಿ. ನಾವು ಆಕಾಶ್ ಮನೆಗೆ ಬಂದ್ರಿ ಇವತ್ತು. ಪಾಪ ಅವ್ರ ಮಮ್ಮಿ ಇದ್ರು. ಅವ್ರ ಮಮ್ಮಿ ನಮ್ಮನ್ನ ಇಷ್ಟೊತ್ತು ಚೆನ್ನಾಗಿ ಮಾತಾಡಿಸಿ ಪಾಪ ಅವ್ರ ಮಮ್ಮಿ ಕೆಲ್ಸಕ್ಕೆ ಹೋದ್ರು. ಇವಾಗ ನಾವಿದ್ದೀವಿ ಆಕಾಶ್ ಜೊತೆ. ಪಾಪ ಅವ್ರ ಮಮ್ಮಿ ಏನು ಬೇಕೋ ತಿನ್ಕೊಂಡು ಹೋಗ್ರಪ್ಪ ಅಂತೆಲ್ಲ ಹೇಳಿದ್ರು. ನಮ್ಮ ಆಕಾಶು ಏನು ತಿನ್ಬೇಡ್ರಿ ಆಂಟಿ, ನೋಡಿ ನೀವು ನಮಗೆ ತಿನ್ಕೊಂಡೆಲ್ಲ ಹೋಗ್ರಿ ಅಂತ ಅಂದ್ರೆ ಆಕಾಶು ನಮ್ಮ ಮನೇಲಿ ಏನು ತಿನ್ಬೇಡ್ರಿ ಅಂತ ಬೈತಾನೆ ಹಿಂದೆಗಡೆ. ಕಿಚನ್ ಗೈಸ್ ಕರೆಕ್ಟ್ ಆಕಾಶ್ ಮನೆ ಹೋಮ್ ಟೂರ್ ಕೊಟ್ಬಿಡ್ತೀನಿ. ಬರ ಇಲ್ಲಿ ನೀನ್ ಗೈಸ್ ನೋಡಿ, ಇದು ಕಿಚನ್ ಅವ್ರದ್ದು. ನೀನ್ ಗೈಸ್ ಅಲ್ಲ, ಇದು ಗೈಸ್ ಆಕಾಶ್ ಅವ್ರದ್ದು ಕಿಚನ್. ಇದು ಪರವಾಗಿಲ್ಲ ಗೈಸ್ ಅವ್ರು ಇರೋದು ಲೀಸಲ್ಲಿ, ಪರವಾಗಿಲ್ಲ. ಅದು ಚೆನ್ನಾಗಿ ಮಾಡ್ಕೊಂಡು ಅವ್ರ ಮನೇನ. ಅದನ್ನ ನಾನು ಹೋಮ್ ಟೂರ್ ಕೊಡ್ತೇನೆ. ನೆಕ್ಸ್ಟ್ ಅವ್ನ ರೂಮ್ ಕೊಡೋಣ. ನಿನ್ ರೂಮ್ ಇದು. ಗೈಸ್ ಇದು ಇವ್ರ ಅಣ್ಣಂದು ಮತ್ತೆ ಇವಂದು ರೂಮು. ಅಟ್ಯಾಚ್ ವಾಶ್ರೂಮು ಆ್ಯಂಡ್ ವಾರ್ಡ್ರೋಬು ಆ್ಯಂಡ್ ಬೆಡ್ಡು. ಇಲ್ಲೊಂದು ಚೆನ್ನಾಗಿರೋ ಮಿರರ್ ಹಾಕ್ಸ್ಕೊಂಡು ಪೀಸ್. ಇದು ಆಕಾಶ್ ರೂಮು. ನೆಕ್ಸ್ಟು ನಮ್ಮ ಕಾಲೇಜ್ ಟೈಮ್ ನೋಡಿ ಚೆನ್ನಾಗಿ ಮಾನ ಮರ್ಯಾದೆ ಉಳಿಸ್ತಾನೆ. ನೆಕ್ಸ್ಟ್ ಇದು ಆಂಟಿ ರೂಮಾ. ಇದು ಆಂಟಿ ಅಂಕಲ್ ರೂಮ್. ಇದು ಚೆನ್ನಾಗೇ ಮಾಡ್ಕೊಂಡವ್ರೆ. ಇಲ್ಲಿ ವಾರ್ಡ್ರೋಬು ಡೀಸೆಂಟ್ ಆಗಿದೆ. ಇಲ್ಲಿ ಅಟ್ಯಾಚ್ ವಾಶ್ರೂಮ್. ಗೈಸ್ ಇದು ಬಾಲ್ಕನಿ. ಓಕೆ, ಇಲ್ಲಿ ಬಟ್ಟೆ ಹಾಕವ್ರೆ, ಚೆನ್ನಾಗೈತೆ. ನೆಕ್ಸ್ಟು ಇವ್ರದ್ದು ಹಾಲ್. ಇದು ಮೇನು ಗೈಸ್ ಹಾಲ್ ನೋಡಿ. ಇಲ್ಲಿಂದ ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ದೊಡ್ಡದಾಗಿದೆ. ಇದು ಹಾಲು. ಇವಾಗ ರೀಸೆಂಟಾಗಿ ತಂದಿರೋದು ಟಿ ವಿ ಇವ್ರಿದು ಅಲ್ಲ. ಇದು ರೀಸೆಂಟಾಗಿ ತಂದರು ಶಾಮಿ ಟಿ ವಿ. ಆ್ಯಂಡ್ ಅದೊಂದು ವಾಶ್ರೂಮ್ ಆ್ಯಂಡ್ ಇಲ್ಲೇ ದೇವ್ರ ಮನೆ. ಸೊ ಇದು ನಮ್ಮ ಆಕಾಶ್ ಬಾಸ್ ಅವರ ಹೋಮ್ ಟೂರ್. ಇದು ಕೊಟ್ಟಿದ್ದೀನಿ ಆಕಾಶ್, ನೀನು ಹೇಳ್ದಂಗೆ. ನಾನು ಏನು ಹೇಳಿಲ್ಲ. ಸೊ ಗೈಸ್ ಅದು ಬಿಟ್ಟರೆ ಇಲ್ಲಿ ಆಚೆಗಡೆ ಇಲ್ಲೊಂದು ಬಾಲ್ಕನಿ. ಇದು ಚೆನ್ನಾಗಿದೆ, ಪೀಸ್ ಅಲ್ವಾ. ಸೊ ಇವಾಗ ನಾನು ಮತ್ತು ಜೇಮ್ಸ್ ಇಲ್ಲಿ ಏನು ಗೊತ್ತಾಗೈತೆ ಬಂದಿರೋದು, ನಾಳೆ ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಳಕ್ಕೆ ನಾವು. ನಾಳೆಲ್ಲ ಗುರುವಾರ ಎಕ್ಸಾಮ್ ನಮಗೆ, ಥರ್ಸ್ಡೇ ಎಕ್ಸಾಮು. ಸೊ ನಾನು ಮತ್ತು ಜೇಮ್ಸ್ ಬ್ಯಾಕ್ಲಾಗ್ ಐತೆ ನಂದು. ಸೊ ಅದನ್ನು ಕ್ಲಿಯರ್ ಮಾಡ್ಕೊಬೇಕು. ಅದನ್ನು ಆಕಾಶಕ್ಕೆ ಜಾಸ್ತಿ ಗೊತ್ತು, ಅದನ್ನು ಹೇಳ್ಸ್ಕೊಬೇಕು ಅವನ ಹತ್ರ. ಅದಕ್ಕೋಸ್ಕರ ನಾನು ಜೇಮ್ಸ್ ಬಂದಿರೋದು. ಆ್ಯಂಡ್ ಇದನ್ನು ಕಲ್ತ್ಕೊಂಡು ನಾನು ಎಷ್ಟು ಗಂಟೆಗೆ ಹೋಗಲಿ, ಒಂದು 5 ಆಗಲ್ಲ. 5ಗೆಲ್ಲ ಆದರೆ ನಾನು ಲೇಟಾಗಿ ಎಷ್ಟು ಗಂಟೆಗೆ ಹೋಗ್ತೀನಿ ಗೊತ್ತಿಲ್ಲ ಗೈಸ್. ಹೋಗೋ ಟೈಮಲ್ಲಿ ಬ್ಲಾಗ್ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಹೊತ್ತು ಚಿಲ್ ಮಾಡಿ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿ. ಗೈಸ್ ಅವತ್ತು ಆಕಾಶ್ ನಮ್ಮನೆಗೆ ಬಂದಾಗ ನಾನು ಅವ್ನಿಗೆ ದೋಸೆ ಹಾಕ್ಕೊಡ್ಲಿಲ್ಲ. ಪಾಪ ಇವತ್ತು ಅವ್ನು ನನಗೋಸ್ಕರ ಅವ್ರ ಮನೇಲಿ ನನಗೆ ದೋಸೆ ಹಾಕ್ಕೊಡ್ತಿದ್ದಾನೆ ನೋಡಿ. ಒಳ್ಳೆ ಹುಡುಗ ಆಕಾಶು. ಆಂಟಿ ಥ್ಯಾಂಕ್ಸ್ ಆಂಟಿ, ನಿಮ್ಮ ಮಗನಿಗೂ ನಿಮಗೂ ಇಬ್ಬರಿಗೂ ಥ್ಯಾಂಕ್ಸ್. ನಮಗೋಸ್ಕರ ಪಾಪ ಕಷ್ಟ ಆಗಿ ದೋಸೆ ಮಾಡ್ತೀನಿ. ತಿನ್ನೋಣ ಯಾವಾಗ. ಬೇಜಾರು ಆಕಾಶ್ ತಿನ್ನೋಕ್ಕೆ ಮಾತೇ ಇಲ್ಲ. ದೋಸೆ ಹೋಯ್ತಾ ಫಸ್ಟ್ನೇ ಸಲನೇ? ಪರವಾಗಿಲ್ಲ ಕಣ, ಹಾಕ್ಬಿಟ್ಟೆ ಚೆನ್ನಾಗಿದೆ. ಪರವಾಗಿಲ್ಲ ಗೈಸ್, ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಬಾಸ್ಗೆ. ಗೈಸ್ ಒಳ್ಳೆ ಗರಂ ಸ್ಪೈಸಿಯ ಕ್ರಿಸ್ಪಿ ದೋಸೆ ಹಾಕ್ಕೊಟ್ಟಿದ್ದಾನೆ. ತಿನ್ನೋಣ ಇವಾಗ. ರೆಡ್ ಶೀಟ್
ದೋಸೆ ತಿಂದೆ, ಇವಾಗ ಅನ್ನ ಸಾಂಬಾರು ಚಿಪ್ಸು ಎಲ್ಲ 3 ಜನ ಕುತ್ಕೊಂಡು ತಿಂತಾ ಇದ್ದೀವಿ ನಮ್ಮ ವ್ಲಾಗ್ ನೋಡಿಕೊಂಡು. ಸೊ ತಿನ್ನ ಓಕೆ ಲೆಕ್ಚರ್ ಈ ಕಡೆ ತಿರ್ಗೋ ಸ್ಟೂಡೆಂಟ್. ನಾನು ಹಿಂಗೆ ಹೇಳ್ಕೊಟ್ಬಿಟ್ಟು ಹಿಂಗೆ ಆಗ್ಬಿಟ್ರೆ ಆಮೇಲೆ ಶ್ರೀನಿವಾಸ ಶ್ರೀ ವೆಂಕಟೇಶ ಹಲೋ 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 ಕೇಳೋದು ಹಲೋ ಅನ್ನೋದಕ್ಕೆ ಹಲೋ ಅನ್ನೋದಕ್ಕೆ ಒಂದೇ ಸಲ ಹಲೋ. ಗೈಸ್ ಓದ್ಕೊಳಕ್ ಬನ್ನಿ ಅಂದ್ರೆ ಯಾವ ಥರ ಎಲ್ಲ ಓದ್ಕೊಂಡು ಕೂತಿದ್ದೀವಿ. ಲಾಸ್ಟಲ್ಲಿ ಆಕಾಶ್ ಮನೆಯಿಂದ ಹೊರಡೋ ಮುಂಚೆ ಒಂದು ಕಾಫಿ ಜೇಮ್ಸು ಕುಡಿತದೆ, ನಾನು ಕುಡಿತಾಯಿದ್ದಿ. ಕುಡಿದ್ಬಿಟ್ಟು ಹೊರಡೋಣ. ಲೆಟ್ಸ್ ಗೋ ಗೈಸ್. ನಮ್ಮ ಬಾಸ್ ನೋಡ್ರಿ ತುಂಬಾ ಚೆನ್ನಾಗಿ ಓದಿದೆ ಗೈಸ್. ಅವ್ನು ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಒಳಗಡೆ ಹೋಗಿ ಮಲ್ಕೊಂಡು ಅವನೇ. ಏನು ಹೇಳೋಣ, ಎಷ್ಟು ಹೇಳ್ಕೊಟ್ಟಿಲ್ಲ. ಕೊಡ್ರಿ. ಯಾಕೋ ಶೇಖಂಡಲ್ಲ ಫುಲ್ಲು ನನ್ನ ಕೂದಲು ಫುಲ್ಲು ಕೂದಲೇ ಹೋಯ್ತು. ಗೈಸ್ ಇಲ್ಲಿ ನೋಡಿ ಆಕಾಶ್ ಕೂದಲೆಲ್ಲ ಗೈಸ್ ಪಾಪ ಉರಿತೈತೆ. ಅಪ್ಪ ನನಗೆ ಆಗಿರಪ್ಪ ಹೆಂಗೋ ಪಾಪ ಹುಡುಗಂಗೆ ಐಡಿಯಾ ಕೊಟ್ಬಿಟ್ಟು ಐಡಿಯಾ ಅಲ್ಲ ಒಂದ್ರಲ್ಲಿ ನಂದು ಉರಿತಿರೋದು ಏನ್ ಗೊತ್ತಾ, ಒಂದ್ರಲ್ಲಿ ಕೂದ್ಲಿಲ್ಲ. ನಂದು ಕೂದಲಿರೋದು ಅದಕ್ಕೆ ಸರ್ ನನ್ನ ಕೂದಲು ಏನಾಗಿಲ್ಲ ಎಲ್ಲ ಇಲ್ಲಿ ಎಲ್ಲ ಆಗೈತೆ ಏನೋ. ಐಸ್ ರಸ್ಮಿಲಾಯಿ ಮತ್ತೆ ಕಚೋರಿನಾ, ಕಚೋರಿ ತಿನ್ಕೊಂಡು ಹೋಗ್ತೀವಿ. ನೈ ಆಕಾಶ್ ತಗೊಳ್ಳು ತಿನ್ನೋಣ. ಪ್ಲೀಸ್ ನಮ್ಮ ಅಮ್ಮನಿಲ್ಲ, ನಮ್ಮಮ್ಮ ಅಂಗಡಿಗೆ ಹೋಗ್ರೆ. ನಾನು ಅದಕ್ಕೆ ಅಲ್ಲಿ ಹೋಗ್ತಿದ್ದೀನಿ, ಮನೆಗೆ ಹೋಗ್ಬಿಟ್ಟು ಇವಾಗ. ನಮ್ಮಮ್ಮ ಫೇಶಿಯಲ್ ಮಾಡ್ಕೊಂತಾರಂತೆ, ಇನ್ನೂ ವೈಟ್ ಆಗಬೇಕಂತೆ ನಾಳೆ. ವೈಟ್ ಇಲ್ಲ ಟ್ಯಾನ್ ತೆಗಿಸ್ತೀವಿ. ನಾಳೆಗೆ 10 ತೆಗಿಸ್ಬೇಕಂತೆ ಅವರು. ನಾನು ಹಂಗೆ ನಮ್ಮ ಅಮ್ಮನ ಜೊತೆ ಬಂದೆ ಗೈಸ್ ಅಲ್ಲಿಂದ. ಅವ್ರೇನೋ ಸ್ವಲ್ಪ ಫ್ರೂಟ್ಸ್ ಅದು ತೊಗೊಂಡವ್ರೆ, ಅದಕ್ಕೋಸ್ಕರ ಗೈಸ್ ಇವಾಗೆಲ್ಲ ತೊಗೊಂಡು ನಮ್ಮ ಅಮ್ಮನಿಗೆ ಬಾದಾಮ್ ಮಿಲ್ಕ್ ಶೇಕ್ ಬೇಕಂತೆ. ಕೊಡ್ಸೋಣ ಅವ್ರಿಗೊಂದು ಬಾದಾಮ್ ಮಿಲ್ಕ್ ಶೇಕ್ ಕುಡ್ಕೊಂಡು ಮನೆಗೆ ಹೋಗೋಣ ಬನ್ನಿ ಗೈಸ್. ತೊಗೊಂಡ್ರಿ ಅದು ಮನೆಗೆ ತೊಗೊಂಡ್ಬಿಟ್ಟಿದ್ದೀವಿ ಬಾದಾಮಿ ಅಲ್ಲ, ಮತ್ತು ಅದು ಇನ್ನೊಂದು ಕೇಕ್ ತೊಗೊಂಡ್ರು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಸೊ ಗೈಸ್ ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡಿದೆ, ಅದು ಮತ್ತು ಹಾಲು ತೊಗೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಬನ್ನಿ ಮನೆಗೆ ಹೋಗೋಣ. ಸ್ಕೋ ಗೈಸ್. ಯಾರನ್ನ ಸ್ಮೋಕಿಂಗ್ ಮತ್ತು ಡ್ರಿಂಕ್ಸ್ ಮಾಡ್ತಿದ್ರೆ ಎಲ್ಲರೂ ಬಿಟ್ಬಿಡಿ, ಯಾರೂ ಅದನ್ನು ಮಾಡಬೇಡಿ, ಬ್ಯಾಡ್ ಹ್ಯಾಬಿಟ್ ಅದು. ಶಿ